ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನೊಂದು ವಿಡಿಯೋದಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ 2025 ಇದ್ರ ಬಗ್ಗೆ ಮಾತಾಡೋಣ. ಹಾಗಾದರೆ ಈ ಒಂದು ಟ್ರೋಫಿಯ ಸ್ಕೆಡ್ಯೂಲ್ ಆಗಲೇ ಅನೌನ್ಸ್ ಆಗಿದೆ. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಾಗಾದರೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಯಾವಾಗ ನಡೆಯುತ್ತೆ, ಯಾವ ತಿಂಗಳಲ್ಲಿ ನಡೆಯುತ್ತೆ, ಮತ್ತು ಎಷ್ಟು ಟೀಮ್ಗಳು ಆಡ್ತಿದ್ದಾವೆ, ಟೋಟಲಾಗಿ ಎಷ್ಟು ಮ್ಯಾಚ್ಗಳಿವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿಲಿ ಟೋಟಲ್ ಆಗಿ 8 ಟೀಮ್ಗಳಿವೆ. ಅದನ್ನು 2 ಗ್ರೂಪ್ಗಳಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ICC ಅವರು. ನೀವು ಇಲ್ಲಿ ನೋಡ್ತಿರ್ಬೋದು. ಗ್ರೂಪ್ ಎ ಅಂತ ಬಂದಾಗ ಪಾಕಿಸ್ತಾನ್, ಇಂಡಿಯಾ, ನ್ಯೂಜಿಲೆಂಡ್, ಬಾಂಗ್ಲಾದೇಶ್. ಮತ್ತು ಗ್ರೂಪ್ ಬಿ ಅಂತ ಬಂದಾಗ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಇಂಗ್ಲೆಂಡ್. ಟೋಟಲ್ ಆಗಿ 2 ಗ್ರೂಪು, ಅದರಲ್ಲಿ 8 ಟೀಮ್ಗಳಿವೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಲಿ. ಮತ್ತು ಈ ಒಂದು ಮ್ಯಾಚು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು. 19 ಫೆಬ್ರವರಿ 2025 ಅಲ್ಲಿಂದ 9th ಮಾರ್ಚ್ವರೆಗೂ ನಡೆಯುತ್ತೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ. ಮತ್ತು ಈ ಒಂದು ಎಲ್ಲ ಮ್ಯಾಚಸ್ಸು ಕೂಡ ಮಧ್ಯಾಹ್ನ 2:00ಗೆ ಸ್ಟ್ರೀಮ್ ಆಗುತ್ತೆ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ. ಮತ್ತು ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದ ವಿನ್ಯೂದಲ್ಲಿ ನಡೆಯುತ್ತೆ ಎಲ್ಲ ಮ್ಯಾಚಸ್ಸು ಕೂಡ. ಆದರೆ ನಮ್ಮ ಇಂಡಿಯಾ ಟೀಮಿನ ಮ್ಯಾಚ್ ಇದ್ದಾಗ ಮಾತ್ರ ದುಬೈಲಿ ನಡೆಯುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಕ್ಲಿಯರ್ ಕಟ್ಟಾಗಿ. ಈ ವಿಷಯ ನಮಗೆಲ್ಲ ಗೊತ್ತೇ ಇರೋದೇನೆ, ನಮ್ಮ ಇಂಡಿಯಾ ಟೀಮ್ ಅವರು ಪಾಕಿಸ್ತಾನಕ್ಕೆ ಹೋಗಿ ಮ್ಯಾಚ್ ಆಡಲ್ಲ ಅಂತ. ಅದು ಅವಾಗಿಂದನೂ ಇದೆ. ಆ ಒಂದು ಕಾರಣಕ್ಕೆ ಈ ಥರ ತೊಗೊಂಬಂದಿದ್ದಾರೆ BCC ಅವರು. ಮತ್ತು ಇದನ್ನು ನೋಡಿ ಎಲ್ಲರೂ ಕಾಯ್ತಿರೋದು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚು. ನೀವು ಇಲ್ಲಿ ನೋಡ್ತಿರ್ಬೋದು 23 ಫೆಬ್ರವರಿಗಿದೆ 2:30ಗೆ ದುಬೈಲಿ ನಡೆಯುತ್ತೆ. ಒಂಥರ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತಿದೆ ಅವತ್ತು. ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತು ನೆಕ್ಸ್ಟು ಸೆಮಿಫೈನಲ್ಸ್ ಅಂತ ಬಂದಾಗ ಇದಕ್ಕೆ ರಿಸರ್ವ್ ಡೇ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ಇದೊಂಥರ ಖುಷಿ ವಿಚಾರನೇ. ಹೊಸ್ದಾಗೇನೋ ತೊಗೊಂಬಂದಿದ್ದಾರೆ ನಮ್ಮ BCC ಅವರು. ಕಾದ್ ನೋಡ್ಬೇಕು ಒಂದು ಚಾಂಪಿಯನ್ಸ್ ಟ್ರೋಫಿ ಯಾವ ಥರ ನಡೆಯುತ್ತೆ ಅಂತ. ಮತ್ತು ನೆಕ್ಸ್ಟು ಎಲ್ಲ ಒಂದು ಟೀಮಿನ ಸ್ಕ್ವಾಡ್ ಬಗ್ಗೆ ಕೇಳೋದಾದರೆ ಅದೇನು ಅನೌನ್ಸ್ ಆಗಿಲ್ಲ. ಆದಷ್ಟು ಬೇಗ ಅದನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಯಾವೊಂದು ಪ್ಲೇಯರ್ಸ್ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಒಫಿಷಿಯಲಾಗಿ ಅನೌನ್ಸ್ ಆದಮೇಲೆ ನಾನೇ ತಿಳಿಸ್ತೀನಿ ನಿಮಗೆ ವಿಡಿಯೋ ಮುಖಾಂತರ. ಮತ್ತು ಇದ್ರ ಬಗ್ಗೆ ತುಂಬ ಜನ ಡೌಟ್ ಅಂತ ಇತ್ತು, ಈ ಒಂದು ಮ್ಯಾಚಸ್ಗಳು 50 ಓವರ್ ಆಡ್ತಾರೆ ಅಥವಾ 20 ಓವರ್ ಆಡ್ತಾರಾ ಅಂತ. ಇದ್ರ ಬಗ್ಗೆ ಹೇಳೋದಾದರೆ ಈ ಒಂದು ಎಲ್ಲ ಮ್ಯಾಚಸ್ಸು ಕೂಡ 50 ಓವರಲ್ಲೇ ಆಡ್ತಾರೆ. ಹೌದು, ಇದು ICC ಚಾಂಪಿಯನ್ಸ್ ಟ್ರೋಫಿ ಆಗಿರೋದ್ರಿಂದ ಈ ಒಂದು ಎಲ್ಲ ಮ್ಯಾಚಸ್ಸು ಕೂಡ 50 ಓವರಲ್ಲಿ ಆಡಿಸ್ತಾರೆ. ಇದ್ರ ಬಗ್ಗೆ ಏನು ಡೌಟೇ ಇಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ್ದಾದ್ರು ಚೇಂಜ್ ತೊಗೊಂಬರ್ತಾರ ಅಂತ. ಮತ್ತು ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಮತ್ತು ಇಷ್ಟು ಹೇಳ್ತಾನೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.